ಸ್ಪರ್ಧಾವಿನಯ ಎಜುಕೇಟರ್ ಕ್ಲಾಸ್ಗೆ ಸ್ವಾಗತ. ಇಂದಿನ ಈ ವಿಶೇಷ ವಿವರಣೆಯಲ್ಲಿ ನಾವು ಸಹಿಷ್ಣುತೆ ಮತ್ತು ಆಧುನಿಕ ವಿಜ್ಞಾನದ ಒಂದು ಐತಿಹಾಸಿಕ ಹಾಗೂ ರೋಮಾಂಚಕಾರಿ ಕಥೆಯನ್ನು ಅನ್ವೇಷಿಸಲಿದ್ದೇವೆ. ಇದು ಕೇವಲ ಒಂದು ಹಕ್ಕಿಯ ಕಥೆಯಲ್ಲ, ಬದಲಾಗಿ ಪ್ರಕೃತಿಯ ವಿಸ್ಮಯಗಳನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಎಂಬುದರ ಅದ್ಭುತ ದರ್ಶನ. ಇಂದಿನ ನಮ್ಮ ಈ ತರಗತಿಯಲ್ಲಿ ಏನೆಲ್ಲ ಕಲಿಯಲಿದ್ದೇವೆ ಅಂದರೆ ಪರಿಚಯ, ಕೆಲವು ಪ್ರಮುಖ ವ್ಯಾಖ್ಯಾನಗಳು, ಪ್ರಾಚೀನ ಹಾಗೂ ಆಧುನಿಕ ವಿಜ್ಞಾನದ ಒಂದು ಅದ್ಭುತ ಹೋಲಿಕೆ, ನಮ್ಮ ನಾಗರಿಕ ಕರ್ತವ್ಯಗಳು ಮತ್ತು ಕೊನೆಯಲ್ಲಿ ಒಂದು ಚಿಕ್ಕ ರಸಪ್ರಶ್ನೆ ಇರಲಿದೆ. ಬನ್ನಿ ಶುರು ಮಾಡೋಣ. ಮೊದಲನೆಯದಾಗಿ ಅಪಾಪುಂಗ್ ಎಂಬ ಪುಟ್ಟ ಹಕ್ಕಿಯ ಈ ಮಹಾನ್ ಪಯಣದ ಕಥೆಯೊಳಗೆ ಇಣುಕಿ ನೋಡೋಣ. 4750. ಹೌದು, ಈ ಸಂಖ್ಯೆ ನಿಜಕ್ಕೂ ನಮ್ಮನ್ನು ಬೆರಗುಗೊಳಿಸುತ್ತೆ ಅಲ್ವಾ? ಕೇವಲ 95 ಗಂಟೆಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದ ವಿಶಾಲವಾದ ಅರಬ್ಬಿ ಸಮುದ್ರದ ಮೇಲೆ ಈ ಪುಟ್ಟ ಜೀವಿ ಸತತವಾಗಿ ಹಾರಾಟ ನಡೆಸಿದೆ. ದಾರಿಯುದ್ದಕ್ಕೂ ಎದುರಾಗುವ ಬಿರುಗಾಳಿಗಳನ್ನೂ ಲೆಕ್ಕಿಸದೆ ಸೊಮಾಲಿಯಾದಿಂದ ಭಾರತದವರೆಗಿನ ಈ ಪ್ರಯಾಣ ಇದೆಯಲ್ಲ, ಇದು ನಿಜಕ್ಕೂ ನಂಬಲು ಅಸಾಧ್ಯವಾದ ಒಂದು ಮಹಾಕಾವ್ಯ. ಈಗ ಈ ಅದ್ಭುತ ಪಯಣದ ಹಿಂದಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳೋಣ. ಇದು ನಮ್ಮ ಆಧುನಿಕ ಯುಗದ ಒಂದು ಅದ್ಭುತ ಐತಿಹಾಸಿಕ ಸಾಧನ. ಒಮ್ಮೆ ಗಮನಿಸಿ, ಕೇವಲ 150 ಗ್ರಾಂ ತೂಕದ ಅಪಾಪುಂಗ್ ಎಂಬ ಈ ಗಂಡು ಹಕ್ಕಿಯ ಬೆನ್ನಿಗೆ ಒಂದು ಪುಟ್ಟ ಸ್ಯಾಟಲೈಟ್ ರೇಡಿಯೋ ಟ್ಯಾಗ್ ಅನ್ನು ಅಳವಡಿಸಲಾಗಿದೆ. ಇದೇ ನಮ್ಮ ಕಥೆಯ ನಾಯಕ ಮತ್ತು ವಿಜ್ಞಾನವನ್ನು ಬೆಸೆಯುವ ಪ್ರಮುಖ ಕೊಂಡಿ. ಮೊದಲನೆಯದಾಗಿ ಈ ಅಮೂರ್ ಫಾಲ್ಕನ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಇದು ಕೇವಲ 100ರಿಂದ 150 ಗ್ರಾಂ ತೂಕವಿರುವ ಒಂದು ಪುಟ್ಟ, ಆದರೆ ಅಷ್ಟೇ ಬಲಿಷ್ಠವಾದ ಹಕ್ಕಿ. ಇದು ಪ್ರತಿ ವರ್ಷ ರಷ್ಯಾ ಮತ್ತು ಚೀನಾದಿಂದ ಆಫ್ರಿಕಾವರೆಗೆ ಬರೋಬ್ಬರಿ 20,000 ಕಿಲೋಮೀಟರ್ಗಳಷ್ಟು ಬೃಹತ್ ವಲಸೆ ಹೋಗುತ್ತೆ. ಸಮುದ್ರ ದಾಟುವ ಮುನ್ನ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಮಣಿಪುರ ಮತ್ತು ನಾಗಾಲ್ಯಾಂಡ್ನಂತಹ ಪ್ರದೇಶಗಳಿಗೆ ಬಂದು ಅಲ್ಲಿನ ಕೀಟಗಳನ್ನು ಬೇಟೆಯಾಡಿ ಮುಂದಿನ ಪಯಣಕ್ಕೆ ಬೇಕಾದ ಶಕ್ತಿಯನ್ನು ಇದು ಶೇಖರಿಸಿಕೊಳ್ಳುತ್ತದೆ. ಎರಡನೆಯ ಪ್ರಮುಖ ಪದವೆಂದರೆ ರೇಡಿಯೋ ಟ್ಯಾಗಿಂಗ್ ಅಥವಾ ಟೆಲಿಮೆಟ್ರಿ. ಪ್ರಾಣಿಗಳ ಜಾಗತಿಕ ಚಲನವಲನಗಳನ್ನು ನಿಖರವಾಗಿ ಪತ್ತೆಹಚ್ಚಲು ಅವುಗಳ ದೇಹಕ್ಕೆ ಒಂದು ಸಣ್ಣ ಸ್ಯಾಟಲೈಟ್ ಟ್ರಾನ್ಸ್ಮಿಟರ್ ಅನ್ನು ಅಳವಡಿಸುವ ಅತ್ಯಾಧುನಿಕ ತಂತ್ರಜ್ಞಾನವಿದು. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಡಾ. ಸುರೀಶ್ ಕುಮಾರಲ್ ಅವರಂತಹ ವಿಜ್ಞಾನಿಗಳು ಈ ಹಕ್ಕಿಯ ನಿಖರವಾದ ಹಾದಿಯನ್ನ ಪತ್ತೆಹಚ್ಚಲು ಇದೇ ಆಧುನಿಕ ತಂತ್ರಜ್ಞಾನವನ್ನ ಬಳಸಿದ್ದಾರೆ. ಈ ರೋಚಕ ಪಯಣದ ಟೈಮ್ಲೈನ್ ಗಮನಿಸಿದ್ರೆ, ನವೆಂಬರ್ 11, 2025ರಂದು ಮಣಿಪುರದಲ್ಲಿ ಅಪಾಪುಂಗ್ಗೆ ಟ್ಯಾಗ್ ಮಾಡಲಾಯಿತು. ಅಲ್ಲಿಂದ ಶುರುವಾದ ಜರ್ನಿ ಸೋಮವಾರ ರಾತ್ರಿ ವಾರಾಣಸಿ ಬಳಿಯ ಸೋನ್ ನದಿ ಪ್ರದೇಶವನ್ನು ತಲುಪಿದೆ. ಆಶ್ಚರ್ಯದ ಸಂಗತಿಯಂದ್ರೆ, ಅಲ್ಲಿ ಕೇವಲ 1 ಗಂಟೆ ವಿಶ್ರಾಂತಿ ಪಡೆದು ಮತ್ತೆ 200 ಕಿಲೋಮೀಟರ್ ಹಾರಾಟ ಮುಂದುವರಿಸಿದೆ. ನಿಜಕ್ಕೂ ಅದ್ಭುತ ಅಲ್ವಾ? ಮುಂದಿನ ವಿಭಾಗದಲ್ಲಿ ಪ್ರಾಚೀನ ವೀಕ್ಷಣೆ ಮತ್ತು ಆಧುನಿಕ ವಿಜ್ಞಾನದ ನಡುವಿನ ಒಂದು ಆಸಕ್ತಿದಾಯಕ ಕೇಸ್ ಸ್ಟಡಿಯನ್ನು ನೋಡೋಣ. ಹಿಂದಿನ ಕಾಲದಲ್ಲಿ, ಅಂದ್ರೆ ಸಾಂಪ್ರದಾಯಿಕ ವಿಧಾನಗಳಲ್ಲಿ, ನಾವು ಕೇವಲ ನಮ್ಮ ಕಣ್ಣಿಗೆ ಕಂಡಾಗ ಮಾತ್ರ ಇವುಗಳ ಬಗ್ಗೆ ತಿಳಿಯುತ್ತಿದ್ದೆವು. ಉದಾಹರಣೆಗೆ, ಕಾರವಾರ ಅಥವಾ ನಾಗಾಲ್ಯಾಂಡ್ನಲ್ಲಿ ಈ ಹಕ್ಕಿಗಳು ಕಣ್ಣಿಗೆ ಬಿದ್ದಾಗ ಮಾತ್ರ ದಾಖಲಾಗುತ್ತಿತ್ತು. ಆದರೆ ಇಂದಿನ ಆಧುನಿಕ ನಾಗರಿಕ ವ್ಯವಸ್ಥೆಯಲ್ಲಿ ಹಾಗಿಲ್ಲ. ಅಂತಾರಾಷ್ಟ್ರೀಯ ಗಡಿಗಳನ್ನು ದಾಟುವಾಗಲೂ ಉಪಗ್ರಹ ಟೆಲಿಮೆಟ್ರಿ ಮೂಲಕ ನಮ್ಮ ವಿಜ್ಞಾನಿಗಳು ಇವುಗಳನ್ನು ನಿಖರವಾಗಿ ಟ್ರ್ಯಾಕ್ ಮಾಡುತ್ತಾರೆ. ಇದು ವನ್ಯಜೀವಿ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಸರಿ, ಈ ಐತಿಹಾಸಿಕ ಕಥೆ ನಮ್ಮ ಆಧುನಿಕ ನಾಗರಿಕ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನ ಈಗ ತಿಳಿಯೋಣ. ಈ ಅದ್ಭುತ ಗರಿಗಳ ಅತಿಥಿಗಳು ನಮ್ಮ ದೇಶಕ್ಕೆ ಬಂದಾಗ ಅವುಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಪ್ರಮುಖ ನಾಗರಿಕ ಕರ್ತವ್ಯ. ಭಾರತದಲ್ಲಿ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಅಮೂರ್ ಫಾಲ್ಕನ್ಗಳಿಗೆ ಕಾನೂನಾತ್ಮಕವಾಗಿ ಕಟ್ಟುನಿಟ್ಟಿನ ರಕ್ಷಣೆಯನ್ನು ಒದಗಿಸಲಾಗಿದೆ. ಇದು ಕೇವಲ ಒಂದು ಕಾನೂನಲ್ಲ, ಪ್ರಕೃತಿಯ ಬಗ್ಗೆ ನಾವೆಲ್ಲರೂ ಹೊಂದಿರಬೇಕಾದ ಬದ್ಧತೆ. ಇಲ್ಲೊಂದು ಯೋಚನೆಗೆ ಹಚ್ಚುವಂತಹ ಚರ್ಚೆಯ ವಿಷಯವಿದೆ. ಕೇವಲ 150 ಗ್ರಾಂ ತೂಕದ ಅಂತಾರಾಷ್ಟ್ರೀಯ ಗಡಿಗಳನ್ನು ದಾಟಿ ಬರುವ ಒಂದು ಪುಟ್ಟ ಹಕ್ಕಿಯನ್ನು ರಕ್ಷಿಸಲು ಜಾಗತಿಕ ಪರಿಸರ ಪೌರತ್ವ ಅಥವಾ ಎಲ್ಲಾ ದೇಶಗಳ ಸಹಕಾರ ಏಕೆ ಅಷ್ಟು ಮುಖ್ಯ? ಖಂಡಿತವಾಗಿಯೂ ಇಂತಹ ಜಾಗತಿಕ ಪ್ರಯಾಣಿಕರನ್ನು ಉಳಿಸಿಕೊಳ್ಳಲು ಗಡಿಗಳನ್ನು ಮೀರಿ ನಾವೆಲ್ಲರೂ ಒಗ್ಗೂಡಲೇಬೇಕಾದ ಅನಿವಾರ್ಯತೆ ಇದೆ. ಈಗ ಇಲ್ಲಿಯವರೆಗೆ ನಾವು ಕಲಿತದ್ದನ್ನು ಒಮ್ಮೆ ರಿವೈಸ್ ಮಾಡೋಣ ಮತ್ತು ತರಗತಿಯ ರಸಪ್ರಶ್ನೆಗೆ ಸಿದ್ಧರಾಗೋಣ. ತ್ವರಿತ ಪರಿಷ್ಕರಣೆಗಾಗಿ ಈ ಮಾಹಿತಿಯನ್ನು ನೋಡಿ. ನಮ್ಮ ವಿಷಯ ಅಪಾಪುಂಗ್ ಎಂಬ ಅಮೂರ್ ಫಾಲ್ಕನ್. ಇದರ ತೂಕ ಕೇವಲ 150 ಗ್ರಾಂ. ಅರಬ್ಬಿ ಸಮುದ್ರದ ಮೇಲಿನ ಹಾರಾಟದ ದೂರ 4750 ಕಿಲೋಮೀಟರ್. ತೆಗೆದುಕೊಂಡ ಸಮಯ 95 ಗಂಟೆ.
ಮತ್ತು ಇದರ ಒಟ್ಟು ವಾರ್ಷಿಕ ವಲಸೆಯ ದಾರಿ ಬರೋಬ್ಬರಿ 20,000 ಕಿಲೋಮೀಟರ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸರಿ, ರಸಪ್ರಶ್ನೆಯ ಮೊದಲನೇ ಪ್ರಶ್ನೆ. ಅಮೂರ್ ಫಾಲ್ಕನ್ ತನ್ನ ಸಂಪೂರ್ಣ ವಾರ್ಷಿಕ ವಲಸೆಯಲ್ಲಿ ಕ್ರಮಿಸುವ ಒಟ್ಟು ದೂರ ಎಷ್ಟು? ಸ್ವಲ್ಪ ಯೋಚಿಸಿ. ಹೌದು, ಸರಿಯಾದ ಉತ್ತರ ಬೆರಗುಗೊಳಿಸುವ 20,000 ಕಿಲೋಮೀಟರ್ಗಳು. ಎರಡನೇ ಪ್ರಶ್ನೆ ಭೌಗೋಳಿಕ ಜ್ಞಾನಕ್ಕೆ ಸಂಬಂಧಿಸಿದ್ದು. ನವೆಂಬರ್ 11, 2025ರಂದು ಅಪಾಪುಂಗ್ ಎಂಬ ಈ ಗಂಡು ಹಕ್ಕಿಗೆ ಭಾರತದ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ರೇಡಿಯೋ ಟ್ಯಾಗ್ ಅನ್ನು ಅಳವಡಿಸಲಾಯಿತು? ನಿಖರವಾದ ಉತ್ತರ ಮಣಿಪುರ. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಅದರ ತಮೆಂಗ್ಲಾಂಗ್ ಜಿಲ್ಲೆಯಲ್ಲಿ. ಮೂರನೆಯ ಹಾಗೂ ಅಂತಿಮ ಪ್ರಶ್ನೆ ನಮ್ಮ ನಾಗರಿಕ ಕರ್ತವ್ಯದ ಬಗ್ಗೆ. ಅಮೂರ್ ಫಾಲ್ಕನ್ಗಳು ನಮ್ಮ ದೇಶಕ್ಕೆ ಭೇಟಿ ನೀಡಿದಾಗ ಅವುಗಳಿಗೆ ರಕ್ಷಣೆ ನೀಡುವ ನಿರ್ದಿಷ್ಟ ಭಾರತೀಯ ಕಾನೂನು ಯಾವುದು? ಸರಿಯಾದ ಉತ್ತರ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ರಾಷ್ಟ್ರಗಳನ್ನು ಬೆಸೆಯುವ ಮತ್ತು ನಮ್ಮ ಪ್ರಪಂಚದ ನೈಜ ವಿಸ್ತಾರವನ್ನು ನಮಗೆ ಕಲಿಸುವ 150 ಗ್ರಾಂ ತೂಕದ ಒಂದು ವಿಸ್ಮಯ. ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ಮಾತು. ಕೇವಲ ಒಂದು ಹಿಡೀಗಾತ್ರದ ಹಕ್ಕಿ ಜಾಗತಿಕ ಗಡಿಗಳನ್ನು ಮೀರಿ ನಮ್ಮೆಲ್ಲರನ್ನೂ ಬೆಸೆಯಬಲ್ಲದು ಎಂದರೆ ಈ ನಮ್ಮ ಭೂಮಿಯನ್ನು ರಕ್ಷಿಸಲು ನಾವೆಲ್ಲರೂ ಇನ್ನೆಷ್ಟು ಒಗ್ಗೂಡಬೇಕು? ಈ ಪ್ರಶ್ನೆಯೊಂದಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಸ್ಪರ್ಧಾವಿನಯ ಎಜುಕೇಟರ್ ಕ್ಲಾಸ್ಗೆ ಹಾಜರಾದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.